ಹಾಯ್ ಹಲೋ ಆಸ್ಪಿರೆಂಟ್ಸ್ ಎಲ್ಲರಿಗೂ ಕೂಡ ನಮಸ್ತೆ. ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಒಂದು ಮಾಹಿತಿಯನ್ನು ನೀಡಿದ್ದೆ, ಏನು ಅಂತಂದರೆ KS ಮರುಪರೀಕ್ಷೆಯ ಒಂದು ಏನು ಪ್ರಕರಣವನ್ನು ಈ ಒಂದು KATಯಲ್ಲಿ ಆಗಿರುವಂಥ ಕೇಸ್ ಡಿಸ್ಪೋಸ್ ಏನಾಗಿದೆ. ಸೊ ಅವರು ಅರ್ಜಿದಾರರು ಈಗ ಹೈಕೋರ್ಟ್ಗೆ ಮನವಿನ ಅಂದರೆ ರಿಟ್ ಪಿಟಿಷನ್ನ ಹಾಕ್ತಾರೆ ಅಂತ ಹೇಳಿದ್ದೆ. ಸೊ ಶ್ರೀಕೃಷ್ಣ ಮತ್ತು ಅವರ ತಂಡ ಈಗ ಆಲ್ರೆಡಿ ಇವತ್ತು ರಿಟ್ ಪಿಟಿಷನನ್ನು ಫೈಲ್ ಮಾಡಿದೆ. ಸೊ ಇದು ಹಿಯರಿಂಗ್ ಯಾವಾಗ ಬರುತ್ತೆ, ಏನು ನೆಕ್ಸ್ಟ್ ಏನೇನು ಪ್ರೊಸೀಜರ್ಸು ಏನೇನು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿ ಕೊಡ್ತೀನಿ. ಸ್ಪೆಷಲಿ ಈ ಒಂದು ಪ್ರಕರಣವನ್ನು ರಿಟರ್ನ್ ಹಾಕೋಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಏನು ಅವ್ರು ಹೇಳಿದರು, ನಾನು KATಯಿಂದ ಆದೇಶ ಬಂದ ಮೇಲೆ ಏನೋ ಒಂದು ನಿರ್ಧಾರ ತೆಗೆದುಕೊಳ್ತೀನಿ ಅದು ಇದು ಅಂತ. ಬಟ್ ಅದೇನೂ ಕೂಡ ಪಾಸಿಬಲ್ ಆಗಿಲ್ಲ. ಸೊ ಅದು ಆಗದೇ ಇಲ್ಲ, ಆಗೋದು ಇಲ್ಲ. ಅದಕ್ಕೆ ಈಗ ನ್ಯಾಯಾಲಯದಿಂದಲೇ ಏನಾದರೂ ಒಂದು ತೀರ್ಮಾನವನ್ನು ಮಾಡಿಬಿಡೋಣ ಅಂತ ಫೈನಲಿ ಟೀಮ್ ಈಸ್ ರೆಡಿ. ಆ್ಯಂಡ್ ಆಲ್ಸೋ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈ ವಿಷಯಕ್ಕೆ ಅವರು ಕೂಡ ಅದು ರಿಟರ್ನ್ ಫೈಲ್ ಮಾಡ್ತಾರೆ ಅಗೇನ್. ಬಟ್ ಈಗ ಏನಾಗಿದೆ, ಈ ಒಂದು ಪ್ರಕರಣ ದಾಖಲಿಸಿದ ನಂತರ ಫಸ್ಟು ಈ ವಿಷಯದ ಎಕ್ಸೆಪ್ಟ್ ಆಗುತ್ತೆ ಕೇಸು. ಎಕ್ಸೆಪ್ಟ್ ಆದಮೇಲೆ ಒಂದು ಪ್ರಿಲಿಮಿನರಿ ಹಿಯರಿಂಗ್ ಆಗುತ್ತೆ. ಅದಾದ ಮೇಲೆ ಒಂದು ರೆಸ್ಪಾಂಡೆಂಟ್ಸ್ಗೆ ನೋಟಿಸ್ ಕೊಡುವಂಥ ಕೆಲಸ ಆಗುತ್ತೆ. ಇನ್ ಕೇಸ್ ಈ ಒಂದು ಫೈಲ್ ಆದಮೇಲೆ ಯಾರು ಪಾರ್ಟಿ ಮಾಡಿದ್ದಾರೆ ಈಗ ಅವರಿಗೆ ನೋಟಿಸ್ ಹೋಗುತ್ತೆ. ನೋಟಿಸ್ಗೆ ರಿಪ್ಲೈ ಆದಮೇಲೆ ಅದೆಲ್ಲ ಆದಮೇಲೆ ಆರ್ಗ್ಯುಮೆಂಟ್ಸ್ ಅದು ಇದು ಶುರುವಾಗುತ್ತೆ. ಒಟ್ಟಲ್ಲಿ ಈಗ ಅವರು ಮುಖ್ಯ ಪರೀಕ್ಷೆ ತಯಾರಿ ಅದು ಇದು ಅಂತ ಏನೋ ಮಾಡ್ತಾ ಇರ್ಬೋದು. ಬಟ್ ಅದು ಏನು ಈ KSK ಪ್ರಕರಣಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಇದು ಆ್ಯಸ್ ಇಟ್ ಈಸ್ ಏನು ನಡಿಬೇಕು ಆ ರೀತಿ ನಡ್ಕೊಂಡು ಹೋಗುತ್ತೆ. ಅಗೇನ್ ಅಲ್ಲಿ ಮುಖ್ಯ ಪರೀಕ್ಷೆ ತಯಾರಿ ಅದು ಏನೇ ಇರಲಿ ಅವರು ಅದನ್ನ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಇನ್ ಕೇಸ್ ಒನ್ ಸ್ಟೇ ಆಯಿತು ಮೇನ್ಸ್ಗೆ ಅಂತಂದರೆ ಮುಗ್ದೋಯ್ತು. ಅಗೇನ್ ಅವರು ಮತ್ತೆ ಅದನ್ನ ಸ್ಟೇ ವೇಕೆಟ್ ಮಾಡಿಸೋದಕ್ಕೆ ಓಡಾಡಬೇಕು. ಎಲ್ಲಿವರೆಗೂ ಅವರು ಈ ವಿಷಯದಲ್ಲಿ ಜಸ್ಟಿಸ್ ಕೊಡಲ್ಲ ಅನ್ನೋ ಒಂದು ಬಂಡತನಕ್ಕೆ ಹೇಳಿದ್ದಾರೆ, ಅಲ್ಲಿವರೆಗೂ ನಾವು ಕೂಡ ಈ ಪ್ರಕರಣವನ್ನು ಕೈ ಬಿಡಲ್ಲ ಅನ್ನೋ ರೀತಿ ಬಂಡತನಕ್ಕೆ ಈಗ ಅಕ್ಷರ ಟೀಮ್ ಇಳಿದಿದೆ. ಸೊ ಖಂಡಿತವಾಗಿ ಅವ್ರಿಗೆ ಲೀಗಲಿಗೆ ಆಲ್ರೆಡಿ ಒಂದು ಅವೇರ್ನೆಸ್ ಬಂದಿದೆ KATಯಲ್ಲಿ ಫೈಟ್ ಮಾಡಿರೋದ್ರಿಂದ. ಆ್ಯಂಡ್ ಹೈಕೋರ್ಟ್ನ ವಿಷಯ ಕೂಡ ಅವ್ರಿಗೆ ಅಷ್ಟೊಂದು ಕಠಿಣ ಅಂತ ಅನಿಸಲ್ಲ. ಕಾರಣ ಒಂದೊಳ್ಳೆ ಅಡ್ವೊಕೇಟ್ ಹಿಯರಿಂಗ್ ಆಗಬೇಕೀಗ. ಒಂದು ವಕೀಲರ ನೇಮಕ ಆಗಬೇಕು ಅಭ್ಯರ್ಥಿಗಳ ಪರವಾಗಿ. ಅದರ ಜೊತೆ ಅದು ಏನಿದೆ ಫಿನಾನ್ಷಿಯಲಿ ಅದನ್ನು ಹೇಳಿದ್ದಾರೆ ಅವರು ಅರ್ಜಿದಾರೆ. ನಾವು ಎಷ್ಟೇ ಕಷ್ಟ ಆದರೂ ಕೂಡ ಪ್ರತಿ ಲೈಬ್ರರಿಗೆ ತಿರುಗಾಡಿ 10 ರೂಪಾಯಿ ಒಬ್ಬ ಅಭ್ಯರ್ಥಿ ಕೊಟ್ಟರು ಪರವಾಗಿಲ್ಲ, ನಾವು ಅದನ್ನು ಸಂಗ್ರಹಿಸಿ ನಾವು ಈ ಕೇಸ್ನ ಈ ಪ್ರಕರಣಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ. ನಿಜಕ್ಕೂ ಈ ವಿಷಯದ ಬಗ್ಗೆ ನಮ್ಗೆ ಏನೇ ಆಗಲಿ, ಎನಿ ಕಂಡೀಷನ್, ಇನ್ ಪ್ರೊಟೆಸ್ಟ್ ಆಗಲಿ, ಇನ್ನು ಲೀಗಲ್ ಫೈಟ್ ಆಗಲಿ, ಒಟ್ಟಿನಲ್ಲಿ ಬೇಕಾಗಿರುವಂಥದ್ದು ಏನು ಮರು ಅಧಿಸೂಚನೆ ಅಷ್ಟೇ, ಬೇರೆ ಏನೂ ಇಲ್ಲ. ಈಗ ಇನ್ ಕೇಸ್ ಎಲ್ರಿಗೂ ಕೂಡ ರೈಟ್ಸ್ ಇದೆ. ಈಗ ಆಗಿರುವಂಥ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತಂದಾಗ ಅವ್ರು ಏನು ಮಾಡಬೇಕು, ಖಂಡಿತವಾಗಿ ಅವ್ರು ಏನಾದರೂ ಒಂದು ದಾರಿ ಕಂಡುಕೊಂಡಿದ್ದಾರೆ. ಅದನ್ನು ಯಾರು ಕೂಡ ನಾವು ಕ್ವೆಶನ್ ಮಾಡುವಂತಿಲ್ಲ. 100% ಯಾವುದೇ ಒಂದು ವಿಷಯದಲ್ಲಿ ನಮಗೆ ಮೆರಿಟ್ಸ್ ಇದ್ದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಖಂಡಿತವಾಗಿ ಎಲ್ಲೂ ಕೂಡ ಅಷ್ಟೇ ಫೈಲ್ ರೆಡಿ ಇದೆ. ಆ್ಯಂಡ್ ಫೈಲ್ ಜೊತೆ ಇದಕ್ಕೆ ಸಮಂಜಸವಾದಂಥ ದಾಖಲಾತಿಗಳು ಏನೇನು ಬೇಕು, ಸಾಕ್ಷಿಗಳು ಎಲ್ಲವೂ ಕೂಡ ರೆಡಿ ಇದೆ. ಡೋಂಟ್ ವರಿ. ಆ್ಯಂಡ್ ಅದನ್ನು ಯಾವುದನ್ನು ಕೂಡ ನಾವು ಡಿಸ್ಕ್ಲೋಸ್ ಮಾಡುವಂತಿಲ್ಲ ಅನ್ನೋ ಒಂದು ವಿಚಾರ ಕೂಡ ಇದೆ. ಇಟ್ಸ್ ಓಕೆ. ಬಟ್ ಅದು ನಡೀತಾ ಇರಲಿಲ್ಲ, ಅದೇನು ಪ್ರಕರಣ ನಡೀತಾ ಇದೆ ಸದ್ಯಕ್ಕೆ. ಇವತ್ತು ಇಷ್ಟೊಂದು ಬೆಳವಣಿಗೆ ಆಗಿದೆ. ಬಟ್ ಪ್ರೊಟೆಸ್ಟ್ ವಿಚಾರಕ್ಕೆ ಬಂದಾಗ ಈಗ ಆಲ್ರೆಡಿ ಎಷ್ಟು ಪ್ರೊಟೆಸ್ಟ್ ಮಾಡ್ತೀರಾ, ಪ್ರತಿ ಬಾರಿ ಪ್ರೊಟೆಸ್ಟ್ ಮಾಡಿದಾಗ ಕೂಡ ದೂರದಿಂದ ಎಲ್ಲರೂ ಬಂದು ಸೇರೋದು, ಅವರೆಲ್ಲರ ಶ್ರಮ ಸಮಯ ಎಲ್ಲವನ್ನು ಕೂಡ ವ್ಯರ್ಥ ಮಾಡೋದಾಗೋಗಿದೆ. ಏನಿದ್ರೂ ಇರೋದೊಂದಿದೆ ಕಾನೂನಾತ್ಮಕ ಹೋರಾಟ, ಅದನ್ನು ಮಾಡಿ ಮುಗಿಸೋಣ ಅನ್ನೊಂದು ಹಂತಕ್ಕೆ ಬಂದಿದೆ. ಖಂಡಿತವಾಗಿ ಹೇಳ್ತೀನಿ, ನಾನು ಇದೊಂದು ವಿಷಯ ಅಂತಲ್ಲ, ಓನ್ಲಿ ಫಾರ್ ನಾಟ್ KS ಎಕ್ಸಾಮ್, ಆಲ್ಸೋ CTI PDO ಈ ರೀತಿ ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಮಾಡ್ಕೊಂಡು ಹೋಗ್ಬಿಟ್ರೆ ಅವರಿಗೆ ಭಯ ಅನ್ನೋದು ಇರಲ್ಲ. ಹೇಗೆ ನೋಡಿ AEE ಎಕ್ಸಾಮ್ದು ಈಗ ಕೋರ್ಟ್ಗೆ ಹೋಗಿ ಈಗ ಲಾಸ್ಟಿಗೆ CBI ಕೊಡೋಣ ಅನ್ನೋ ರೇಂಜಿಗೆ ಬಂದಿದೆ. ಆ ರೀತಿ ಬಂದಾಗ ಒಂದಿಷ್ಟು ಜನರ ತಲೆದಂಡ ಆದಾಗ ಮಾತ್ರ ಅವರಿಗೆ ಇದರ ಒಂದು ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಸೀರಿಯಸ್ನೆಸ್ ಅರ್ಥ ಆಗದೆ ಹೊರತು ಯಾವುದ್ರ ಮೇಲೆ ಕೂಡ ಅವ್ರಿಗೆ ಭಯ ಇರೋದೇ ಇಲ್ಲ. ಈಗೇನು ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಷ್ಟು ದಿನ ಪ್ರೊಟೆಸ್ಟ್ ಮಾಡ್ತಾರೆ, ಒಂದಿನ ಮಾಡ್ತಾರೆ, ಅವ್ರು ಆಮೇಲೆ ಹೋಗ್ಬಿಡ್ತಾರೆ. ನೋಡೋಣ ಏನು ಮಾಡ್ತಾರೆ ಅನ್ನೋ ಒಂದು ಹಂತದಲ್ಲಿ ಅವ್ರು ಇದ್ದರು. ಅವ್ರಿಗೇನೀಗ KATಗೆ ಹೋದಾಗ ಕೂಡ ಅಷ್ಟೇ ಅವ್ರಿಗೊಂದು ನಂಬಿಕೆ ಇತ್ತೇನೋ. ಬಟ್ ಈಗ ನೋಡೋಣ ಇಲ್ಲಿ ಹೈಕೋರ್ಟಲ್ಲಿ ಏನಾಗುತ್ತೆ ನೆಕ್ಸ್ಟ್ ಪ್ಲೇ. ಇದಾದ ಮೇಲೂ ಕೂಡ ಜಸ್ಟಿಸ್ ಸಿಗಲ್ಲ ಅನ್ನೋ ಒಂದು ಬಿಲೀವ್ ಇರುತ್ತಾ. ಈಗ PSI ಎಕ್ಸಾಮ್ದು ಏನಾಯಿತು ಅಂತ ನಿಮ್ಗೆ ಗೊತ್ತಿದೆ. ಕಾನೂನಿನ ಒಂದು ಮುಂದೆ ಎಲ್ಲರೂ ಸಮಾನರು, ಅಲ್ಲಿ ಸರಿಯಾದ ಸಾಕ್ಷಿ ದಾಖಲೆಗಳಿತ್ತು ಅಂತಂದರೆ ನ್ಯಾಯಯುತವಾಗಿ ನಾವು ಪ್ರಾಮಾಣಿಕವಾಗಿ ಅಲ್ಲಿ ನಾವು ಫೈಟ್ ಮಾಡಿದ್ದಾದರೆ ಖಂಡಿತವಾಗಿ ನಮಗೆ ಗೆಲುವು ಸಿಗುತ್ತೆ. ಅದು ಬೇರೇನೂ ಆಪ್ಷನ್ ಇಲ್ಲ. ಆ್ಯಂಡ್ ನಾನಂತೂ ಒಂದು ವಿಷಯ, ಎಲ್ಲಿವರೆಗೂ ಈ ವಿಷಯದಲ್ಲಿ ಜಸ್ಟಿಸ್ ಅನ್ನೋದು ಸಿಗಲು ಅಲ್ಲಿವರೆಗೂ ನಾನು ಕೂಡ ವಿಡಿಯೋ ಮಾಡೋದನ್ನ ಬಿಡಲ್ಲ. ಆ್ಯಂಡ್ ಮಾಹಿತಿ ತಿಳಿಸೋದನ್ನ ಬಿಡಲ್ಲ. ತುಂಬ ಜನ ಹೇಳ್ಬೋದು, ಏನೇನೆಲ್ಲೋ ಕಮೆಂಟ್ಸ್ ಬರೆದು ಹಾಕ್ಬಿಡ್ಬೋದು. ಯಾವುದೇ ಕಮೆಂಟ್ಗಳಿಗೆ ಹೆದರುವಂಥದ್ದು ಅಥವಾ ಅದೇನೂ ಇಲ್ಲ. ಬಿಕಾಸ್ ಎಷ್ಟೋ ಜನ ಎಲ್ಲೋ ಕೂತ್ಕೊಂಡು ನೋಡ್ತಾ ಇರೋಂಥವ್ರಿಗೆ ಒಂದು ಮಾಹಿತಿ ತಲುಪುತ್ತೆ. ಅವರು ಒಂದು ವಿಷಯದಲ್ಲಿ ಒಗ್ಗಟ್ಟಾಗ್ತಾರೆ.
ಒಂದಲ್ಲ ಒಂದಿನ KPSC ರಿಫಾರ್ಮ್ ಆಗುತ್ತೆ ಅನ್ನೋದನ್ನು ಬಲವಾಗಿ ನಂಬಿದ್ದೀನಿ. ಸೊ ಅದು ಹಾಗೆ ಆಗುತ್ತೆ, ಅದಕ್ಕೆ ಯಾರು ಕೂಡ ಅಡ್ಡಿಪಡಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಸದ್ಯಕ್ಕೆ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಇಷ್ಟೊಂದು ಮಾಹಿತಿ ನೀಡಿದ್ದೀನಿ. ಧನ್ಯವಾದಗಳು.